टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಚಿಕ್ಕಮಗಳೂರಿನ ಸುದ್ದಿ ನೋಡೋದಾದ್ರೆ ನವಜಾತ ಹೆಣ್ಣು ಮಗುವಿನ ಮಾರಾಟದ ಸುದ್ದಿ. ಹೆರಿಗೆಯಾದ 2 ದಿನಕ್ಕೆ ಹೆಣ್ಣು ಮಗು ಮಾರಾಟ ಆಯಿತು. 5,000 ಅಡ್ವಾನ್ಸ್ ಪಡೆದು 1 ಲಕ್ಷಕ್ಕೆ ಮಗು ಮಾರಾಟ ಮಾಡಿದ್ದಾರೆ. ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ರತ್ನ ಎಂಬುವರಿಗೆ ಹೆರಿಗೆಯಾಗುತ್ತೆ. ಕಾರ್ಕಳ ಮೂಲದ ರಾಘವೇಂದ್ರ ಎಂಬುವರಿಗೆ ಆ ಮಗುವನ್ನ ಮಾರಾಟ ಮಾಡಿದ್ದಾರೆ. ನಿವೃತ್ತ ನರ್ಸ್ ಕುಸುಮ ಸಹೋದರ ರಾಘವೇಂದ್ರ ಮಧ್ಯವರ್ತಿಯಾಗಿ ಮಗು ಮಾರಾಟ ಮಾಡಿಸಿರೋದು ಕುಸುಮ. ಎನ್ಆರ್ಪುರ ಪೊಲೀಸರಿಂದ ಈಗ ಹೆಣ್ಣು ಮಗುವಿನ ರಕ್ಷಣೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಮಗುವನ್ನ ಖಾಕಿ ಪಡೆ ಒಪ್ಪಿಸಿದೆ. ತಾಯಿ ರತ್ನ, ತಂದೆ ಸದಾನಂದ ಜೊತೆಗೆ ಮಧ್ಯವರ್ತಿ ಕುಸುಮ ಅರೆಸ್ಟ್ ಮಾಡಲಾಗಿದೆ. ನವಜಾತ ಹೆಣ್ಣು ಮಗು ಮಾರಾಟ ಆಗಿರೋದು ನಿವೃತ್ತ ನರ್ಸ್ ಕುಸುಮ ಮೇಲೆ ಆರೋಪ ಇದೆ. ಹೆರಿಗೆಯಾದ 2 ದಿನಕ್ಕೆ ಹೆಣ್ಣು ಮಗುವನ್ನ 5,000 ರೂಪಾಯಿ ಅಡ್ವಾನ್ಸ್ ಪಡೆದು 1 ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡಿದ್ದಾರೆ. ಈಗ ಸಿಕ್ಕಾಕೊಂಡಿದ್ದಾರೆ. ಮಗುವನ್ನ ರಕ್ಷಿಸಲಾಗಿದೆ. ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ರತ್ನ ಅವರಿಗೆ ಹೆರಿಗೆಯಾಗಿತ್ತು. ಕಾರ್ಕಳ ಮೂಲದ ರಾಘವೇಂದ್ರ ಎಂಬುವರಿಗೆ ಆ ಮಗುವನ್ನ ಈ ನರ್ಸ್ ಕುಸುಮ ಮಾರಾಟ ಮಾಡಿದ್ದಾರೆ.